ಅವ್ರು ಎಲ್ಲಿ ಹೋಗಿ ಪಾದಿಟ್ಟಾರಲ್ಲಿ ಪಾವಣ್ಣ ಆಗ್ಯದ. ಇಲ್ಲಿ ಈಗಾಗಲೇ ಕೇಳಿದೆವು ನಾವು ಬರೋಣ. ಇದು ಯಾವಾಗ ಸದಾಶಿವ ಮುತ್ಯ ಒಂದು ಚಂದ್ರಂ ತಾಯಿದನಲ್ಲಿ ಹಿರಿಯರು ಹೇಳಿದ್ರು. ನಮಗಂದ್ರೂ ಗುರುತಿಲ್ರಿ, ಹಿರಿಯರು ಹಿಡ್ಕೊಂಡೇ ಬಂದದ. ಪುರಾತನ ಕಾಲ ಹಿಡಿದು ಬಂದದ, ಅಂದಿನ ಮಾಡ್ಕೋತ ಬಂದಿದ್ದು ನಡೆದ ಹೇಳಿದ್ರು. ಹೌದು ಹಂಗ ಅಲ್ಲಿ ಒಂದು ಕೆಲವೊಂದು ಕಾಲ ಸಮಯದೊಳಗೆ ಅಲ್ಲಿ ಹೋಗ್ಯಾರ. ಏನಾಗ್ಯದ್ರಿ ಅಲ್ಲಿ ಭಕ್ತರು ಉಣಿಸುದು ತಿನ್ನಿಸುದು ಮಹಾತ್ಮರ ಕರ್ಕೊಂಡು ಹೋಗುದು ಪಾದ ಪೂಜಾ ಮಾಡುದು. ಎಲ್ಲಿ ಶೇಗುಣಿಸಿ ಭಕ್ತರ ಮನೆ ಒಳಗಿದು ಭಕ್ತರ ಮನೆ ಒಳಗೆ ಹಾ ಮೊದಲೇ ಬೆಂಕಿ ಬಬಲಾದಂತ ಶ್ರುತಿ ಅದ. ಹೌದು. ಏನು ಇವರು ಅಲ್ಲಿ ಭಕ್ತರ ಮನೆ ಹೋಗಿದ್ದಾರೆ, ಭಕ್ತರ ಮನೆಗೆ ಹೋಗ್ಯಾರ. ಮತ್ತು ನಮ್ಮ ಸದಾಶಿವ ಮುತ್ಯರು ಹೋಗ್ಯಾರ. ಅಲ್ಲಿ ಭಕ್ತರು ಏನ್ ಮಾಡ್ತಾರ ಕೇಳಿದ್ರೆ ಸದಾಶಿವ ಮುತ್ಯಾಗ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರ. ಭಕ್ತರು ಯಪ್ಪ ನೀವು ನಮ್ಮ ಮನೆಗೆ ಬರಬೇಕು, ನಮ್ಮಲ್ಲಿ ಪ್ರಸಾದ ಮಾಡಬೇಕು. ಹೋಗಿರ ಸದಾಶಿವ ಮುತ್ಯ ಪ್ರಸಾದ ಮಾಡಿದ ಕೂಡಲೇ 10 ರೂಪಾಯಿ ದಕ್ಷಿಣ ಕೊಟ್ಟು ಕಾಲ್ ಬಿದ್ದ ಭಕ್ತ ಸದಾಶಿವ ಮುತ್ಯ ಹೊರಗೆ ಬಂದ ಆಕಾಡಿ ಕಾಡಿ ನೋಡಿ ತಾನ ಭಕ್ತ ಹೇಳ್ತಾನೆ ಭಕ್ತರಿಗೆ, ಎಲ್ಲಾ ಮಾಡಿದ್ಯೋ ಸಮಾಧಾನ ಖರೆ, ನಿನ್ನಲ್ಲಿ ಇನ್ನೊಂದು ಅರ್ಥಂಕದಲ್ಲ ಅಂದ್ರ ಅವ್ರು. ಏನದು ಹೇಳಿ ನೋಡೋನು. ಏನಿಲ್ಲ, ಎಲ್ಲ ಸಮಾಧಾನ ಆಗ್ಯದ ಕರೆ. ಉಗಾದಿ ಹಬ್ಬದ ದಿನ ಮಠ ಮಧ್ಯಾಹ್ನದಾಗ ನಿನ್ನ ಮನೆಗೆ ಬೆಂಕಿ ಬೀಳುತ್ತದೋ ಭಕ್ತ ಅಂದ್ಬಿಟ್ಟು ಹೇಳಿದ್ರಿ ಸಿಂಗ ಸದಾಶಿವ ಮುತ್ಯ ಅವರು. ಇಷ್ಟು ಮಾತಾಡಿ ನಿಂದ್ರಲಿಲ್ಲ, ಹೊಂಟೆ ಹೋಗ್ಬಿಟ್ರು. ಸದಾಶಿವರಪ್ಪ ಅವರು ಮತ್ತೆ ಹೋಗೇ ಬಿಟ್ರು ಮುಂದೆ. ದಿಂಗ ಬಡಿತು ಭಕ್ತಗತಾನ. ಇನ್ ಯಾನ್ ಮಾಡುದು, ಸದಾಶಿವ ಮುತ್ಯಾರಿ ಬೆಂಕಿ ಬೀಳತ ಹೇಳಿ ಇದ್ರದ್ದು ಹೆಂಗ ಮುಂದೆ ಪರಿಹಾರ ಆಗುದು ಹೆಂಗ? ಮತ್ತೇನಾಯ್ತ್ರಿ ಅದೇ ವೇಳೆಗೆ ಹೇಳಿ ಹೋಗಿಬಿಟ್ರು. ಮುಂದೆ ಅದೇ ಭಕ್ತನ ಮನೆಗೆ ನಮ್ಮ ಅರಿಕೆರಿ ಸಿದ್ದಾಪ್ ಮಹಾರಾಜ ಅವ್ರು ಎಲ್ಲಿಗೆ ಬಂದ್ರು? ಕುದುರೆ ತಗೊಂಡು ಮತ್ತೆ ಅದೇ ಗ್ರಾಮಕ್ಕೆ ಬಂದ್ರೆ, ಶಿಗುಣಿಸಿ ಗ್ರಾಮಕ್ಕೆ ಬಂದ್ರ ಅವರು. ಅಲ್ಲಿ ಬಂದ ಕೂಡಲೇ ಭಕ್ತ ತಾನೇಪ್ಪ ಪ್ರಸಾದ ಮಾಡಿ ಬರ್ರಿ ನಮ್ಮಲ್ಲಿ ತಿಳ್ಕೊಂಡು ಮತ್ತೆ ಮನೆ ಕರ್ಕೊಂಡು ಹೋಗ್ತಾನೆ. ಅದೇ ಭಕ್ತ ಕರ್ಕೊಂಡು ಹೋದ ಭಕ್ತರು ಕರ್ಕೊಂಡು ಹೋದ ಕೂಡಲೇ ಪ್ರಸಾದ ಮಾಡಿಸಿ 10 ರೂಪಾಯಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಮುಖದ ಮ್ಯಾಗಿನ ಲಕ್ಷಣ ನೋಡಿ ತಾನ ಸಿದ್ದಾಪುತ್ರ ಹೊರಗೆ ಬಂದು ಸಿದ್ದಾಪ್ ಮಹಾರಾಜರಂದ್ರು, ಯಾಕೋ ಭಕ್ತ ಮುಖ ಹಿಂಗ್ಯಾಕಾಗ್ಯದ ಅಂದ್ರು. ನಿನ್ನ ಮುಖದ ಮ್ಯಾಗ ಏನು ಅವಶ್ಯಕತೆ ಅದ? ಇಲ್ಲಿಪ್ಪ ದೊಡ್ಡ ಮಹಾಪುರುಷರು ನಮ್ಮ ಮನೆಗೆ ಬಂದಿದ್ರು. ಯಾರು ಬಬಲಾದಿ ಮುತ್ಯ ಸದಾಶಿವ ಮುತ್ಯ ಮನೆಗೆ ಬಂದಿದ್ರು. ಏನಂದಾರಪ್ಪ ಅವರು? ಕರ್ಮ ಯಾವಾಗದೋ ಏನೋ ಖೂನಿಲ್ಲಪ್ಪ, ಉಗಾದಿ ಹಬ್ಬದ ದಿನ ಮಠ ಮಧ್ಯಾಹ್ನದ ನಿನ್ನ ಮನೆಗೆ ಬೆಂಕಿ ಬೀಳ್ತದ ಮಗನ ಹತ್ತು ಶಾಪ್ ಆಗ್ಯದ ನನಗೆ. ಹೌದು, ಸಿದ್ದಪ್ಪ ಮಹಾರಾಜರಂತ ಹೋಗ್ಯಾರ. ಹಿಂಗ ಇದು ನನಗೆ ತಿಳಿಯವಲ್ದು ಯಾನ್ ಮಾಡೋದಂತ. ನೋಡ್ರಿ ಏನ್ ಹೇಳ್ತಾರ ಇವರು? ಲೋಕಂಡಾಚಿ ಸಾಕಳಿ ತೊಟ್ಟಿಯಲ್ಪನ್ನ ಆಯ್ಚಿ ಮಾಯಾ ಕದಿ ತೊಟ್ನಾರ್ನ ಅಂತ ಹೇಳ ಅಂದ್ರಿಪ್ಪ. ಹೀಗಂದ್ರ ಕಬ್ಬನು ಸಾಕಳಿ ಹರಿತದ ಕರೆ ಮಹಾತ್ಮರ ಮಾಯಾ ಎಂದು ಹರಿಯಂಗಿಲ್ಲ. ಅವಾಗ ಹೇಳ್ತಾರೆ ಸಿದ್ದಾಪ್ಮರ ಮಗನ, ಯಾರು ಬಬಲಾದಿ ಮುತ್ಯ ನಿನಗ ಮಾತು ಕೊಟ್ಟಲ್ಲ, ಮಾತು ಸಿದ್ಧ ಆಗುದು ಖರೇನೆ ಅದು ನಿನ್ನ ಮನೆಗೆ ಬ್ಯಾಂಕ್ ಎತ್ತದ ಖರೇನೆ. ನಿನ್ನ ಮನೆಗೆ ಯಾಕತ್ ಕೆರೆ ಸಿದ್ಧರ ಆಡುದು ಮಾತ, ಶರಣರ ಋಷಿ ಆಡಿದ ಮಾತಾ ಖುಷಿ ಹೋಗೋದಿಲ್ಲ, ಖುಷಿ ಎಂದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಪಾಪದೊಳಗೆ ಪರಿಹಾರ ಆಗ್ಬೇಕಾದ್ರೆ ಇನ್ನೊಂದು ಮಾರ್ಗದ ಅದ್ರ ಒಂದು ಪಾರಾಗ ಅಂತ ಹೇಳಿ. ಹೌದು ಹೆಂಗ ಮಾಡುದು ಅಂದ ಕೂಡಲೇ ಏನಿಲ್ಲ, ಅವ್ರು ಹೇಳಿದಂಗ ಉಗಾದಿ ಹಬ್ಬದ ದಿನ ನಿನ್ನ ಮಠ ಮಧ್ಯಾಹ್ನದಾಗ ಅವ್ರು ಹೇಳಿದಾಗ ಬೆಂಕಿ ಬೀಳುದು ಖರೆ. ನಿನ್ನ ಮನೆಗೆ ಬ್ಯಾಂಕ್ ಹತ್ತಿದ್ದು ಖರೇನೆ. ಯಾವಾಗ ಬೆಂಕಿ ಬೀಳುತ್ತದ ನೋಡು, ಇನ್ನೊಂದು ಪರಿಹಾರ ಅಂತ ಮನೆ ಹೊರಗೆ ಓಡ್ಕೋತ ಬಾ. ಗುಡ್ಡ ಕಡೆ ಮುಖ ಮಾಡಿ ಗುಡ್ಡದ ಒಡಿಯನ ಒದರು. ಅವ ಏನಾದ್ರು ನೀನು ಪರಿಹಾರ ಮಾಡಿದ್ರೆ ಮಾಡಬಹುದು, ನನ್ನ ಬಲ್ಲೆ ಕ್ಯಾನ್ ಇಲ್ಲ ಆಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು. ಹ್ಯಾಂಗ ಸದಾಶಿವ ಮುತ್ಯ ಉಗಾದಿ ಹಬ್ಬದ ದಿನ ಏನ್ ನೆಟ್ ಮಾತು ಹೇಳಿದ್ಲು ಅದೇ ಪ್ರಕಾರ ಮಠ ಮಧ್ಯಾಹ್ನದ ಮನೆಗೆ ಬೆಂಕಿ ದಗ 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 ಉರ್ಲಿಕತ್ತು. ಯಾವಾಗ ಸಿದ್ದಾಪ್ಪ ಮಹಾರಾಜ್ ಹೇಳಿದ ಮಾತು ತರಕ ಬತ್ತು ಒಡ್ಕೋತ ಹೊರಗೆ ಬರ್ತಾನೆ. ಯಪ್ಪ ಏನು ಬಬಲಾದಿ ಮುತ್ಯ ಹೇಳಿದ ಮಾತು ಸಿದ್ಧ ಆಯ್ತು. ಯಪ್ಪ ಮನೆಗೆ ಬೆಂಕಿ ಬಿತ್ತು, ಎಲ್ಲಿದೆಯೋ ನನ್ನ ಗುಡ್ಡದ ಬಡಿಯಾ ತರಕ ಹೋಗುತ್ತಾನೆ. ಆಟೋಮೆಟಿಕ್ ತಾತ್ಕಾಲ ಮಠ ಬಿಸಿಲೊಳಗೆ ಮಾಡಬಾದಕ್ಕಿಂತ ದಗದಗ ಒಮ್ಮೆ ಏಕಕಾಲಕ್ಕೆ ಧಾರಂಕಾರ ಮಳಿ ಸುರಿದಕ್ಕೆ ಬೆಂಕಿಲ್ಲ ಆರ್ತಾ ಇದು ಇವ್ರು ನಮ್ಮ ಮುಂದೆ ಮಾಡಿದ್ದು ಪವಾಡಗಳು. ಹೆಂಗತ್ ಕೇಳಿದ್ರೆ ಮಹಾತ್ಮರ ಮಾತಾ ಋಷಿದರು ಒಮ್ಮೆ ಆಡಿದ್ರಪ್ಪ ಅಂದ್ರೆ ಉಷಿ ಹೋಗುದ್ರೆ ಅದ್ರ ಪರಿಹಾರ ದೊರಿಬೇಕಾಗಿತ್ತಂದ್ರೆ ಮಹಾತ್ಮರ ಶರಣ ಕಮಲ, ದೇವರ ಶರಣ ಕಮಲ. ಇಲ್ಲಿ ನಾವು ದುಡಿದೇವಂದ್ರ ಇದು ಒಂದು ಪರಿಹಾರದ ಬಂದು ಅದನ್ನ ಬಿಟ್ಟು ಎಲ್ಲೆಲ್ಲಿ ಸಾಧ್ಯ ಇಲ್ಲ. ಹೆಂಗದು? ಹಂಗ ಬಬಲಾದಿ ಮುತ್ಯನ ಮಾತ ಸತ್ಯ ಆಯ್ತು, ಅಂಶದ ಮುತ್ಯನ ಮಾತ ಅದನ್ನು ಸತ್ಯವಾಯ್ತು. ಅವ್ರ ಮಹಾತ್ಮರು ಹೆಂಗದಾರ ಅಂತ ಕೇಳಿದ್ರೆ ಎರಡು ಏನು ತಿಳ್ಕೊಂಡಾರ ನೋಡು, ಅದ್ರ ಒಳಗಿಂದ ಒಂದು ರತ್ನ ಆಗಿ ಉಳಿದಾರ. ಹೌದಾ? ಹೌದು, ಖರೆ ಅದ. ಹಂಗ ಅಲ್ಲಿ ಹೋಗಿ ಯಾವ ಪ್ರಕಾರ ಬೆಂಕಿಯನ್ನ ಆರಿಸಿ ಸಮಾಧಾನ ಮಾಡ್ತಾನೋ ಹೇಳುದು. ಹೇಳಿ ನೋಡೋನು, ಕೇಳು. ಅಲ್ಲಿ ಇಲ್ಲೋ ಯಾವ ಊರ, ಸನಿಯೇನು ಗುಡದಾಗ ಇಲ್ಲೋ ಯಾವ ಊರ, ಅಲ್ಲೇ ನೆನದಾನ್ರಿ ನಮ್ಮ ದೇವರ.
ತಿರುಗಾಡಿ ನೋಡೋ ಗುಡ್ಡ ಗೌಹಾರ ಅಂಗ ಭಂಗವಿಲ್ಲಾರದ ಜಾಗ ಮುಮ್ಮೆಟ್ಟ ಅಂತ ಕರೆದ್ರ ಅದಕ್ಕೆ ಹೌದಾ ಅಲ್ಲೇ ನೆನದಾನೋ ನನ್ನ ದೇವರ ತಿರುಗಾಡಿ ನೋಡೋ ಗುಡ್ಡಗವ್ವಾರ ಸುಳ್ಳ ಹೇಳವಲ್ಲ ತಿರುಗಾಡಿ ನೋಡೋ ಗುಡ್ಡ ಗೌಹಾರ ಸನಿಯನು ಸಾರ ಮಾಯಕ್ ಚಾಲು ಮಾಡಿ ಮಾಯಕ ಎಲ್ಲ ಯಾವ ಊರ ಸನೇನು ಸಾರ ಅಲ್ಲಿಲ್ಲ ಯಾವ ಊರ ಅಲ್ಲೇ ನನಗಾನೋ ನನ್ನ ದೇವರ ತಿರುಗಾಡಿ ನೋಡೋ ಗುಡ್ಡ ಗೌಹಾರ ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡೋ ಗುಡ್ಡ ಗೌಹಾರ ಬಿಜಾಪುರ ಪಟ್ಟಣ ಶಾರ ಅಲ್ಲಿ ಅದರ ಮುತ್ಯಾನ ಭಕ್ತರ ವಿಜಯಪುರ ಪಟ್ಟಣ ಶಾರ ಅಲ್ಲಿ ಅದರ ಮುತ್ಯಾನ ಭಕ್ತರ ಅಮಾಸಿಗೆ ತರ್ತಾರ ಹೂವಿನ ಹಾರ ಅಮಾಸಿಗೆ ತರ್ತಾರ ಹೂವಿನ ಹಾರ ಮುತ್ಯಾನ ಮ್ಯಾಲ ಒಗದಾರೋ ಪ್ರಪಂಚ ಭಾರ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳ ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸನಿಯೇನು ಸಾರ ಯಾವ ಊರ ಸನಿಯೇನು ಸಾರ ಊರ ಅಲ್ಲೇ ನಡೆದಾನೋ ನನ್ನ ದೇವರ ತಿರುಗಾಡಿ ನೋಡೋ ಗುಡ್ಡ ಗೌಹಾರ ಸುಳ್ಳ ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಗುಡ್ದಾಗಿರ್ತಿರೋ ಸಿದ್ದಪ್ಪ ಮಹಾರಾಜರ ಅವರ ಭಕ್ತರ ಬಾಳ ಗೌಳಿಯಾರ ಮುಮ್ಮೆಟ್ಟ ಗುಡ್ದಾಗಿರ್ತಿರೋ ಸಿದ್ದಪ್ಪ ಮಹಾರಾಜರ ಅವರ ಭಕ್ತರಿದ್ರು ಬಾಳ ಗೌಳಿಯಾರ ಊಟಕ್ಕ ತರುತ್ತಿದ್ರು ಹಾಲ ಮಸಾಲ ಊಟಕ್ಕ ತರುತ್ತಿದ್ರು ಹಾಲ ಮಸಾಲ ಭಕ್ತರು ಬಂದು ನೋಡಿ ಚಿನ್ನ ಕೇಳ್ಯಾರ ಬರ್ಲಿ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳ ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸನಿಯೇನ ಸಾರ ಹೌದು ಹೌದು क्या बात है ಸನಿಯೇನು ಸಾರ ಅಲ್ಲಿಲ್ಲ ಯಾವ ಊರ ಅಲ್ಲೇ ನಡೆದಾನೋ ನನ್ನ ದೇವರ ತಿರುಗಾಡಿ ನೋಡು ಗುಡ್ಡ
ಸಿದ್ದಪ್ಪ ಮಾರಾದ್ರ ಮಾಡ್ತೀರಿ ಸಂಚಾರ ಲಕ್ಷ ಕೊಟ್ಟು ಕೇಳಿ ವಿಸ್ತಾರ ಸಿದ್ದಪ್ಪ ಮಾರಾದ್ರ ಮಾಡ್ತೀರಿ ಸಂಚಾರ ಚಿತ್ತ ಕೊಟ್ಟು ಕೇಳಿ ವಿಸ್ತಾರ ಶೇಗುಣಸಿಗೆ ಹೋಗ್ಯಾರ ಸೋಮವಾರ ಶೇಗುಣಸಿಗೆ ಹೋಗ್ಯಾರ ಸೋಮವಾರ ಭಕ್ತರು ಬಂದು ನೋಡಿ ಚಿನ್ನ ಕೇಳ್ಯಾರ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳ ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ತಿರುಗಾಡಿ ನೋಡು ಗುಡ್ಡ ಗೌಹಾರ ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸದಾಶಿವ ಚಿಕ್ಕಯ್ಯನವರ ಆ ಬಬಲಾದಿ ಸದಾಶಿವ ಚಿಕ್ಕಯ್ಯನವರ ಇಲ್ಲೇ ಕೂತಾರ್ರಿ ಬಬಲಾದಿ ಸದಾಶಿವ ಚಿಕ್ಕಯ್ಯನವರ ಹೌದು ಏನ್ ಮಾಡ್ಯಾರಿಪ್ಪ ಗೌಡ್ರ ಯಾವ ಏನಾತು ಮುಮ್ಮೆಟ್ಟಿ ಗುಡ್ಡದಲ್ಲಿರುವಂತ ಸಿದ್ದಪ್ಪ ಮಹಾರಾಜರು ಸಿದ್ದಪ್ಪ ಮಹಾರಾಜರು ಮತ್ತು ಬಬಲಾದಿ ಸದಾಶಿವ ಮುತ್ಯವರು ಎಲ್ಲಿ ಅಂತ ಕೇಳಿದ್ರೆ ಸೇಗುಣಶಿ ಗ್ರಾಮಕ್ಕೆ ಹೋಗ್ಯಾರ ಏನ್ರಿ ಇದು ಅತನಿ ತಾಲೂಕು ಶೇಗುಣಿಸಿ ಸೇಗುಣಶಿ ಗ್ರಾಮಕ್ಕೆ ಹೋಗ್ಯಾರ ಹಾ 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 ಬಬಲೇಶ್ವರ ಮುಂದೋದು ಅಲ್ಲಿ ಬರ್ತದ ಹೌದು ಹೌದು ಹಾ ಆ ಗ್ರಾಮಕ್ಕೆ ಹೋದ್ಕೊಂಡು ನೋಡ್ರಿ ಅವ್ರು ಎಲ್ಲಿ ಹೋಗಿ ಪಾದಿಟ್ಟಾರಲ್ಲಿ ಪಾವಣ್ಣ ಆಗ್ಯದ ಹಾ ಹಾ ಇಲ್ಲಿ ಈಗಾಗಲೇ ಕೇಳಿದೆ ನಾವು ಬರೋಣ ಇದು ಯಾವಾಗ ಸದಾಶಿವ ಮುತ್ಯ ಒಂದು ಚಂದ್ರಂ ತಾಯಿದನಲ್ಲಿ ಹಿರಿಯರು ಹೇಳಿದ್ರು ಹಾ ನಮಗಂದ್ರೂ ಗುರುತಿಲ್ರಿ ಹಿರಿಯರ್ ಹಿಡ್ಕೊಂಡೇ ಬಂದದ ಪುರಾತನ ಕಾಲ ಇರೋದು ಬಂದದ ಅಂದಿನ ಮಾಡ್ಕೋತ ಬಂದಿ ನಡೆದ ಅಂತ ಹೇಳಿದ್ರು ಹೌದ್ ಹೌದ್ ಹಂಗ ಅಲ್ಲಿ ಒಂದು ಕೆಲವೊಂದು ಕಾಲ ಸಮಯದೊಳಗೆ ಅಲ್ಲಿ ಹೋಗ್ಯಾರ ಏನಾಗ್ಯದ್ರಿ ಅಲ್ಲಿ ಅಲ್ಲಿ ಭಕ್ತರು ಉಣಿಸುದು ತಿನ್ನಿಸುದು ಮಹಾತ್ಮರ ಕರ್ಕೊಂಡು ಹೋಗುದು ಪಾದ ಪೂಜಾ ಮಾಡುದು ಹೌದು ಎಲ್ಲಿ ಶೇಗುಣಿಸಿ ಭಕ್ತರ ಮನೆ ಒಳಗಿದು ಭಕ್ತರ ಮನಿ ಒಳಗೆ ಹಾ 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 ಮೊದಲೇ ಬೆಂಕಿ ಬಬಲಾದಿ ಅಂತ ಶ್ರುತಿ ಅದ ಹೌದು ಏನು ಇವರು ಅಲ್ಲಿ ಭಕ್ತರ ಮೇಲೆ ಹೋಗಿದ್ದಾರೆ ಭಕ್ತರ ಮನೆಯಾಗ ಹೋಗ್ಯಾರ ಹಾ ಮತ್ತು ನಮ್ಮ ಸದಾಶಿವ ಮುತ್ಯರು ಹೋಗ್ಯಾರ ಅಲ್ಲಿ ಆಮೇಲೆ ಭಕ್ತರು ಏನ್ ಮಾಡ್ತಾ ಅಂತ ಕೇಳಿದ್ರೆ ಸದಾಶಿವ ಮುತ್ಯಾಗ ನಮಸ್ಕಾರ ಮಾಡಿ ಕರ್ಕೊಂಡು ಹೋಗ್ತಾರ ಹಾ ಹಾ ಭಕ್ತರು ಯಪ್ಪ ನೀವು ನಮ್ಮ ಮನಿಗೆ ಬರಬೇಕು ನಮ್ಮಲ್ಲಿ ಪ್ರಸಾದ ಮಾಡಬೇಕು ಹೋಗಿರಿ ಸದಾಶಿವ ಮುತ್ಯ ಪ್ರಸಾದ ಮಾಡಿದ ಕೂಡಲೇ 10 ರೂಪಾಯಿ ದಕ್ಷಿಣ ಕೊಟ್ಟು ಕಾಲ್ ಬಿದ್ದ ಭಕ್ತ ಹಾ ಹಾ ಸದಾಶಿವ ಮುತ್ಯ ಹೊರಗೆ ಬಂದ ಆ ಕಾಡಿ ನೋಡಿ ತಾನ ಭಕ್ತ ಹೇಳ್ತಾನೆ ಭಕ್ತರಿಗೆ ಎಲ್ಲಾ ಮಾಡಿದ್ಯೋ ಸಮಾಧಾನ ಖರೆ ನಿನ್ನಲ್ಲಿ ಇನ್ನೊಂದು ಅರ್ಥಂಕದಲ್ಲ ಅಂದ್ರ ಅವ್ರು ಹಾ ಏನದು ಹೇಳಿ ನೋಡೋನು ಏನಿಲ್ಲ ಎಲ್ಲ ಸಮಾಧಾನ ಆಗ್ಯದ ಕರೆ ಉಗಾದಿ ಹಬ್ಬದ ದಿನ ಮಠ ಮಧ್ಯಾಹ್ನದಾಗ ನಿನ್ನ ಮನೆಗೆ ಬೆಂಕಿ ಬೀಳುತ್ತದೋ ಭಕ್ತ ಅಂದ್ಬಿಟ್ಟು ಹೌದು ಹೇಳಿದ್ರಿ ಸಿಂಗ ಸದಾಶಿವ ಮುತ್ಯವರು ಇಷ್ಟು ಮಾತಾಡಿ ನಿಂದ್ರಲಿಲ್ಲ ಹೊಂಟೆ ಹೋಗ್ಬಿಟ್ರು ಹಾ ಹಾ ಸದಾಶಿವರಪ್ಪ ಅವರು ಮತ್ತೆ ಹೋಗೇ ಬಿಟ್ರು ಮುಂದೆ ದಿಂಗು ಬಡಿತು ಭಕ್ತಗ ತಾನ ಹಾ ಹಾ ಇನ್ ಯಾನ್ ಮಾಡುದು ಸದಾಶಿವ ಮುತ್ಯಾರಿ ಬೆಂಕಿ ಬೀಳತತ್ ಹೇಳಿ ಒಳಗೆ ಇದ್ರದ್ದು ಹೆಂಗ ಮುಂದೆ ಪರಿಹಾರ ಆಗುದು ಹೆಂಗ ಹಾ ಹಾ ಮತ್ತೇನಾಯ್ತ್ರಿ ಅದೇ ವೇಳೆಗೆ ಹೇಳಿ ಹೋಗಿಬಿಟ್ರು ಹಾ ಹಾ ಮುಂದೆ ಅದೇ ಭಕ್ತರ ಮನೆಗೆ ನಮ್ಮ ಅರಿಕೆರಿ ಸಿದ್ದಪ್ಪ ಮಹಾರಾಜ ಹಾ ಅವ್ರು ಎಲ್ಲಿಗೆ ಬಂದ್ರು ಕುದುರೆ ತಗೊಂಡು ಮತ್ತೆ ಅದೇ ಗ್ರಾಮಕ್ಕೆ ಬಂದ್ರೆ ಅದು ಶಿಗುಣಿಸಿ ಗ್ರಾಮಕ್ಕೆ ಬಂದ್ರು ಅವರು ಅಲ್ಲಿ ಬಂದ ಕೂಡಲೇ ಭಕ್ತ ತಾನೇಪ್ಪ ಹಾ ಹಾ ಬರ್ರಿ ಪ್ರಸಾದ ಮಾಡಿ ಬರ್ರಿ ನಮ್ಮಲ್ಲಿ ತಿಳ್ಕೊಂಡು ಮತ್ತೆ ಮನಿ ಕರ್ಕೊಂಡು ಹೋಗ್ತಾನೆ ಅದೇ ಭಕ್ತ ಕರ್ಕೊಂಡು ಹೋದ ಭಕ್ತರನ್ನು ಭಕ್ತರು ಕರ್ಕೊಂಡು ಹೋದ ಕೂಡಲೇ ಪ್ರಸಾದ ಮಾಡಿಸಿ 10 ರೂಪಾಯಿ ದಕ್ಷಿಣ ಕೊಟ್ಟು ನಮಸ್ಕಾರ ಮಾಡಿ ಮುಖದ ಮ್ಯಾಗಿನ ಲಕ್ಷಣ ನೋಡಿ ತಾನ ಸಿದ್ದಾಪುತ್ರ ಹೊರಗೆ ಬಂದು ಸಿದ್ದಪ್ಪ ಮಹಾರಾಜರಂದ್ರು ಯಾಕೋ ಭಕ್ತ ಮುಖ ಹಿಂಗ್ಯಾಕಾಗ್ಯದ ಅಂದ್ರು ನಿನ್ನ ಮುಖದ ಮ್ಯಾಗ ಏನು ಅವಶ್ಯಕತೆ ಅದ ಇಲ್ಲಿಪ್ಪ ಹಾ ಹಾ ದೊಡ್ಡ ಮಹಾಪುರುಷರು ನಮ್ಮ ಮನೆಗೆ ಬಂದಿದ್ರು ಯಾರು ಬಬಲಾದಿ ಮುತ್ಯ ಸದಾಶಿವ ಮುತ್ಯ ಮನೆಗೆ ಬಂದಿದ್ರು ಏನಂದಾರಪ್ಪ ಅವರು ನಂದು ಕರ್ಮ ಯಾವಾದದೋ ಏನೋ ಖೂನಿಲ್ಲಪ್ಪ ಉಗಾದಿ ಹಬ್ಬದ ದಿನ ಮಠ ಮಧ್ಯಾಹ್ನದ ನಿನ್ನ ಮನೆಗೆ ಬೆಂಕಿ ಬೀಳ್ತದ ಮಗನ ಹತ್ತು ಶಾಪ್ ಆಗ್ಯದ ನನಗೆ ಹೌದು ಸಿದ್ದಪ್ಪ ಮಹಾರಾಜರಂದು ಹೋಗ್ಯಾರ ಹಿಂಗ ಇದು ನನಗೆ ತಿಳಿಯವಲ್ದು ಯಾನ್ ಮಾಡೋದಂತ ಹಾ ಹಾ ನೋಡ್ರಿ ಏನ್ ಹೇಳ್ತಾರೆ ಇವರು ಲೋಕಂಡಾಚಿ ಸಾಕಳಿ ತೊಟ್ಟಿಯಲ್ಲಿ ಪಣ್ಣ ಆಯ್ಚಿ ಮಾಯಾ ಕದಿ ತೊಟ್ನಾರ್ನ ಅಂತ ಹೇಳ ಅಂದ್ರಿಪ್ಪ ಹೀಗಂದ್ರ ಕೆಬ್ಬನ ಸಾಕಳಿ ಹರಿತದ ಕರೆ ಮಹಾತ್ಮರ ಮಾಯಾ ಎಂದು ಹರಿಯಂಗಿಲ್ಲ ಹಾ ಹಾ ಅವಾಗ ಹೇಳ್ತಾರೆ ಸಿದ್ದಪ್ಪರ ಮಗನ ಹಾ ಹಾ ಯಾನ್ ಬಬಲಾದಿ ಮುತ್ಯ ನಿನಗ ಮಾತು ಕೊಟ್ಟಲ್ಲ ಮಾತು ಸಿದ್ಧ ಆಗುದು ಖರೇನೆ ಅದ ಅದು ನಿನ್ನ ಮನೆಗೆ ಬ್ಯಾಂಕ್ ಅಂತದ ಖರೀನೇ ನಿನ್ನ ಮನೆಗೆ ಯಾಕತ್ ಕೆರೆ ಸಿದ್ಧರ ಆಡುದ ಮಾತ ಶರಣರ ಋಷಿ ಆಡಿದ ಮಾತಾ ಖುಷಿ ಹೋಗೋದಿಲ್ಲ ಋಷಿ ಎಂದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆಹಾ. ನೀ ಪಾಪದೊಳಗೆ ಪರಿಹಾರ ಆಗ್ಬೇಕಾದ್ರೆ ಇನ್ನೊಂದು ಮಾರ್ಗದ ಅದ್ರ ಒಂದು ಪಾರಾಗ ಅಂತ ಹೇಳಿ ಹೌದು ಹೌದು ಹೆಂಗ ಮಾಡುದು ಅಂದ ಕೂಡಲೇ ಏನಿಲ್ಲ ಅವ್ರು ಹೇಳಿದಂಗ
ಉಗಾದಿ ಹಬ್ಬದ ದಿನ ನಿನ್ನ ಮಠ ಮಧ್ಯಾಹ್ನದಾಗ ಅವ್ರು ಹೇಳಿದಾಗ ಬೆಂಕಿ ಬೀಳುವುದು ಖರೆ. ನಿನ್ನ ಮನೆಗೆ ಬ್ಯಾಂಕ್ ಹತ್ತಿದ್ದು ಖರೇನೆ. ಯಾವಾಗ ಬೆಂಕಿ ಬೀಳುತ್ತದ ನೋಡು ಇನ್ನೊಂದು ಪರಿಹಾರ ಅಂತ ಮನಿ ಹೊರಗೆ ಓಡ್ಕೋತ ಬಾ. ಬಾಳ ಗುಡ್ಡ ಕಡೆ ಮುಖ ಮಾಡಿ ಗುಡ್ಡದ ಒಡಿಯನ ಒದರು. ಅವ ಏನಾದ್ರು ನೀನು ಪರಿಹಾರ ಮಾಡಿದ್ರೆ ಮಾಡಬಹುದು, ನನ್ನ ಬಲ್ಲಿ ಕ್ಯಾನ್ ಇಲ್ಲ ಆಗ್ಲಿ ಅಂತ ತಿಳ್ಕೊಂಡು ಏನ್ ಮಾಡಿದ್ರು. ಹ್ಯಾಂಗ ಸದಾಶಿವ ಮುತ್ಯ ಉಗಾದಿ ಹಬ್ಬದ ದಿನ ಏನ್ ನೆಟ್ಟ ಮಾತು ಹೇಳಿದ್ಲು ಅದೇ ಪ್ರಕಾರ ಮಠ ಮಧ್ಯಾಹ್ನದ ಮನೆಗೆ ಬೆಂಕಿ ದಗ 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 ಉರ್ಲಿಕತ್ತು. ಯಾವಾಗ ಸಿದ್ದಪ್ಪ ಮಹಾರಾಜ್ ಹೇಳಿದ ಮಾತು ತರಕ ಬತ್ತು ಒಡ್ಕೋತ ಹೊರಗೆ ಬರ್ತಾನೆ. ಯಪ್ಪ ಏನು ಬಬಲಾದಿ ಮುತ್ಯ ಹೇಳಿದ ಮಾತು ಸಿದ್ಧ ಆಯ್ತು. ಯಪ್ಪ ಮನೆಗೆ ಬೆಂಕಿ ಬಿತ್ತು, ಎಲ್ಲಿದೆಯೋ ನನ್ನ ಗುಡ್ಡದ ಬಡಿಯಾ ತರಕ ಹೋಗುತ್ತಾನೆ. ಆಟೋಮೆಟಿಕ್ ತಾತ್ಕಾಲ ಮಠ ಬಿಸಿಲೊಳಗೆ ಮಾಡಬಾದಕ್ಕಿಂತ ದಗ ದಗ ಒಮ್ಮೆ ಏಕ ಕಾಲಕ್ಕೆ ಧಾರಂಕಾರ ಮಳಿ ಸುರಿದಕ್ಕೆ ಬೆಂಕಿಲ್ಲ ಆರ್ತಾ ಬೆಂಕಿ. ಇದು ಇವ್ರು ನಮ್ಮ ಮುಂದೆ ಮಾಡಿದ್ದು ಪವಾಡಗಳು. ಹೆಂಗತ್ ಕೇಳಿದ್ರೆ ಮಹಾತ್ಮರ ಮಾತಾ ಋಷಿದರು ಒಮ್ಮೆ ಆಡಿದ್ರಪ್ಪ ಅಂದ್ರೆ ಉಷಿ ಹೋಗುದ್ರೆ ಅದ್ರ ಪರಿಹಾರ ದೊರಿಬೇಕಾಗಿತ್ತಂದ್ರೆ ಮಹಾತ್ಮರ ಶರಣ ಕಮಲ, ದೇವರ ಶರಣ ಕಮಲ. ಇಲ್ಲಿ ನಾವು ದುಡಿದೇವಂದ್ರ ಇದು ಒಂದು ಪರಿಹಾರದ ಬಂದು ಅದನ್ನ ಬಿಟ್ಟು ಎಲ್ಲೆಲ್ಲಿ ಸಾಧ್ಯ ಇಲ್ಲ. ಹೆಂಗದು ಹಂಗ ಬಬಲಾದಿ ಮುತ್ಯನ ಮಾತ ಸತ್ಯ ಆಯ್ತು. ಹೌದು. ಅಂಶದ ಮುತ್ಯನ ಮಾತ ಅದನ್ನು ಸತ್ಯವಾಯ್ತು. ಅವ್ರ ಮಹಾತ್ಮರು ಹೆಂಗದಾರ ಅಂತ ಕೇಳಿದ್ರೆ ಎರಡು ಏನು ತಿಳ್ಕೊಂಡಾರ ನೋಡು, ಅದ್ರ ಒಳಗಿಂದ ಒಂದು ರತ್ನ ಆಗಿ ಉಳಿದಾರ. ಹೌದು 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 ಹೌದಾ ಹೌದು ಖರೆ ಅದ. ಹಂಗ ಅಲ್ಲಿ ಹೋಗಿ ಯಾವ ಪ್ರಕಾರ ಬೆಂಕಿಯನ್ನ ಆರಿಸಿ ಸಮಾಧಾನ ಮಾಡ್ತಾನೋ ಹೇಳುದು. ಹೇಳ್ರಿ ನೋಡೋನು ಕೇಳು. ಸದಾಶಿವ ಚಿಕ್ಕಯ್ಯನವರ ಇಬ್ಬರು ಹನುಮೇಂದರ್ ಗುಡ್ಯಾ ಕುಂತಾರ. ಭಕ್ತರ ಬಂದು ನೋಡಿ ಚಿನ್ನ ಕೇಳ್ಯಾರ. ಭಕ್ತರು ಬಂದು ನೋಡಿ ಚಿನ್ನ ಕೇಳ್ಯಾರ. ಉಣಿಸಿ ತಿನಿಸಿ ದಕ್ಷಿಣ ಸರಿಯಾಗಿ ಕೊಟ್ಟಾರ. ತಿರುಗಾಡಿ ನೋಡೋ ಗುಡ್ಡ ಗೌಹಾರ. ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡೋ ಗುಡ್ಡ ಗೌಹಾರ. ಸನಿ ಏನು ಸಾರ ಯಾವ ಊರ. ಸನಿಯೇನು ಸಾರ ಯಾವ ಊರ. ಅಲ್ಲೇ ನನದಾನು ನನ್ನ ದೇವರ. ತಿರುಗಾಡಿ ನೋಡು ಗುಡ್ಡ ಗೌಹಾರ. ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ. ಆ ಸದಾಶಿವ ಮುತ್ಯ ಶಿಟ್ಟಿಗೇರ್ಯಾರ. ಶಿಟ್ಟಿಗೇರಿ ಶಾಪ ಕೊಟ್ಟರ. ಸದಾಶಿವ ಶಿಟ್ಟಿಗೇರ್ಯಾರ. ಶಿಟ್ಟಿಗೇರಿ ಶಾಪ ಕೊಟ್ಟರ. ಉಗಾದಿ ಹಬ್ಬಕ್ಕೆ ಮನೆಗೆ ಬೆಂಕಿ ತಂದಾರ. ಉಗಾದಿ ಹಬ್ಬಕ್ಕೆ ಮನೆಗೆ ಬೆಂಕಿ ತಂದಾರ. ಕೋಪವಾಗಿ ಶಾಪ ಕೊಟ್ಟ ಹೋಗ್ಯಾರ. ತಿರುಗಾಡಿ ನೋಡೋ ಗುಡ್ಡ ಗೌಹಾರ. ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ. ಸನಿಯೇನು ಸಾರ ಎಲ್ಲ ಯಾವ ಊರ. ಸನಿಯೇನು ಸಾರ ಅಲ್ಲೇ ಇಲ್ಲ ಯಾವ ಊರ. ಅಲ್ಲೇ ನನದಾನೋ ನನ್ನ ದೇವರ. ತಿರುಗಾಡಿ ನೋಡು ಗುಡ್ಡ ಗೌಹಾರ. ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ. ಆ ಸಿದ್ದಪ್ಪ ಮಹಾರಾಜರ ಭಕ್ತ ಗಂಧಾರ. ಮಳಿಕೊಟ್ಟು ಬೆಂಕಿ ಆರತಿ ನಂದಾರ. ಸಿದ್ದಪ್ಪ ಮಹಾರಾಜರ ಭಕ್ತ ಗಂಧಾರ. ಮಳಿಕೊಟ್ಟ ಬೆಂಕಿ ನಂದರ. ಭಕ್ತ ಗಂಧರ ಚಿಂತೆ ಮಾಡಬೇಡ ಘೋರ. ಭಕ್ತ ಗಂಧ ಚಿಂತೆ ಮಾಡಬೇಡ ಘೋರ. ಮಹಾರಾಜರ ಮುಂದ ಸುರುಷಾರ ಕಣ್ಣನ ನೀರ.
ತಿರುಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸನಿ ಹೌದಪ್ಪ ಹೌದು ಸನಿಯೇನು ತಾರ ಯಾವ ಊರ ಅಲ್ಲೇ ನನಗಾನೋ ನನ್ನ ದೇವರ ತೆರಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳ ಹೇಳವಲ್ಲ ತೆರಗಾಡಿ ನೋಡು ಗುಡ್ಡ ಗೌಹಾರ ಜತ್ತ ತಾಲೂಕ ಕೋಣಬಾಗಿ ಊರ ಅಲ್ಲಿ ನಡೆದನ್ನ ಅಮ್ಮೋಗಿ ದೇವ್ರ ಸಾಂಗ್ಲಿ ಜಿಲ್ಲಾದಾಗ ಕೋಣಬಾಗಿ ಊರ ಅಲ್ಲಿ ನಡೆದನ್ನ ಮೋಗದೇವರ ಗುರು ಮಧುಗೊಂಡ ಗಂಧರ ಕವಿಗಾರ ಮನವಿ ಮತ್ತೊಡಗಲ್ಲರ ಕವಿಗಾರ ವಿಜು ಗೌಡ್ರು ಸಭದಾಗ ಹಾಡಿ ಹೇಳ್ಯಾರ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳು ಹೇಳವಲ್ಲ ಸುಳ್ಳು ಹೇಳವಲ್ಲ ಸುಳ್ಳು ಹೇಳವಲ್ಲ ತಿರುಗಾಡಿ ನೋಡು ಗುಡ್ಡ ಗೌಹಾರ ಸನಿಯೇನು ತಾರ ಯಾವ ಊರ ಸನಿಯೇನು ತಾರ ಯಾವ ಊರ ಅಲ್ಲೇ ನನದಾನೋ ನನ್ನ ದೇವರ ತೆರಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳು ಹೇಳವಲ್ಲ ತೆರಗಾಡಿ ನೋಡು ಗುಡ್ಡ ಗೌಹಾರ ಆ ಎಳೆ ನಿನ್ನ ಧಾನವಯ್ಯ ಬೆಳೆ ನಿನ್ನ ದಾನವಯ್ಯ ಯಾರು ಹೇಳಿದ್ರಿ ಈ ಮಾತಾ ಜೇಡರ್ ದಾಶಿಮಯ್ಯನವ್ರು ಹೇಳ್ಯಾರ ಈ ಮಾತಾ ಏನಂತ ಮಾಸ್ತರ ನೀವು ಬಸವಣ್ಣವ್ರು ಹೇಳ್ಕಿನ ಒಯ್ದು ಇವ್ರು ನಮ್ಮ ಬಾಯಾಗ ಶಿಕ್ಷೆ ಬಹಳ ಕಲಾವಂತರು ಊರೋದಿಲ್ಲಿ ಆ ಎಳೆ ನಿಮ್ಮ ಧಾನವಯ್ಯ ಬೆಳೆ ನಿಮ್ಮ ದಾನವಯ್ಯ ಎತ್ತು ನಿಮ್ಮ ಧಾನವಯ್ಯ ಬಿತ್ತು ನಿಮ್ಮ ಧಾನ ದಾನವಯ್ಯ ಸುತ್ತಮುತ್ತ ಹರಿವ ಸಾಗರ ಆ ಎಲ್ಲ ಪರಮಾತ್ಮನ ಧಾನ್ಯ ಅದು. ಸುತ್ತಮುತ್ತ ಹರಿವ ಸಾಗರ ಎಲ್ಲ ನಿಮ್ಮ ದಾನವಯ್ಯ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕೊಣ್ಣೆ ನೀನೆಂಬೆ ರಾಮನಾಥ ನೀನೆಂಬೆ ರಾಮನಾಥ ನೀನೆಂಬೆ ರಾಮನಾಥ ನೀನೆಂಬೆ ರಾಮನಾಥ ಸನಿಯೇನು ತಾರ ಯಾವ ಊರ ಅಲ್ಲೇ ನನಗಾನೋ ನನ್ನ ದೇವರ ತೆರಗಾಡಿ ನೋಡು ಗುಡ್ಡ ಗೌಹಾರ ಸುಳ್ಳು ಹೇಳವಲ್ಲ ತೆರಗಾಡಿ ನೋಡು ಗುಡ್ಡ ಗೌಹಾರ ಆ ಕೊಟ್ಟಿ ಸಂಸಾರ ಆ ಅದನ್ನೊಮ್ಮೆ ಬಿಟ್ಟು ಕಡೆ ಬಾತಾರವ್ರು ನೀವಲ್ಲ ನೀವು ಹೊಟ್ರ ಗಟ್ಟೆ ಮಾಡ ಕೊಟ್ಟಿ ಸಂಸಾರ ಬಿಟ್ಟ ನೀ ಬಾರ ಕೊಟ್ಟಿ ಸಂಸಾರ
ಎಷ್ಟಿದ್ದರೂ ಒಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗೋದ ನಿರ್ಧಾರ. ಹೊಟ್ಟೆ ಸಂಸಾರ ಬಿಟ್ಟನೆ ಬಾರ, ಹೊಟ್ಟೆ ಸಂಸಾರ ಬಿಟ್ಟನೆ ಬಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಎಷ್ಟಿದ್ದರೊಂದು ದಿನ ಹೋಗುದು ನಿರ್ಧಾರ, ಹೋಗುದು ನಿರ್ಧಾರ. ಯಾವ ಮಾಡಿದೀನೆಂಬುದು ಲಿಂಗಕ್ಕೆ